ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. 5% ಪಾರ್ಕ್ ಪರಭಾರೆ ಮಾಡುವ ವಿಚಾರ. ಈ ವಿಧೇಯಕ ವಿರುದ್ಧ ಗವರ್ನರ್ಗೆ ಬಿಜೆಪಿ ದೂರು ಕೊಟ್ಟಿದೆ. ಬಿಲ್ ವಾಪಸ್ ಕಳಿಸುವಂತೆ ಸಂಸದ ತೇಜಸ್ವಿ ಸೂರ್ಯ ಮನವಿ ಮಾಡಿದ್ದಾರೆ. ಇದರ ಬಗ್ಗೆ ಅವರು ಆಕ್ರೋಶವನ್ನು ಹೊರಹಾಕಿದ್ರು. 5% ಪಾರ್ಕ್ ಅನ್ನ ಪರಭಾರೆ ಮಾಡುವಂತಹ ವಿಚಾರ. 1975ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಬೆಂಗಳೂರಿನಲ್ಲಿರುವಂತಹ ಪಾರ್ಕ್ಗಳ ಜಾಗದ ಪೈಕಿ 5% ಪರಭಾರೆ ಮಾಡುವಂತಹ ವಿಚಾರ. ಈ ವಿಧೇಯಕದ ವಿರುದ್ಧ ಗವರ್ನರ್ಗೆ ಬಿಜೆಪಿ ದೂರು ಕೊಟ್ಟಿದೆ. ಬಿಲ್ಲನ್ನು ವಾಪಸ್ ಕಳಿಸಬೇಕು ಅಂತ ತೇಜಸ್ವಿ ಸೂರ್ಯ ಅವರು ಮನವಿಯನ್ನು ಮಾಡಿದ್ದಾರೆ. ಸರ್ಕಾರದ ನೂತನ ವಿಧೇಯಕವನ್ನು ವಿರೋಧಿಸಿ ದೂರು ಕೊಟ್ಟಿರುವುದು. ಜನ ವಿರೋಧಿ ವಿಧೇಯಕಕ್ಕೆ ಅನುಮೋದನೆ ನೀಡಬೇಡಿ ಅಂತ ತೇಜಸ್ವಿ ಸೂರ್ಯ ಅವರ ಮಾತು. ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಲೋಕಭವನಕ್ಕೆ ಆಗಮಿಸಿ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ವಿಧೇಯಕ 2026 ಅಂದರೆ 1975ರಲ್ಲಿ ಈ ಕಾನೂನು ಬಂದಿತ್ತು. ಅದಕ್ಕೆ ತಿದ್ದುಪಡಿಯನ್ನು ಮಾಡಿ ಮೂಲಭೂತ ಸೌಕರ್ಯಗಳ ಕಾರಣಕ್ಕಾಗಿ ಪಾರ್ಕ್ನ 5% ಭೂಮಿಯನ್ನು ವರ್ಗಾವಣೆ ಮಾಡೋದು, ಅಂದರೆ ಪರಭಾರೆ ಮಾಡುವಂಥ ವಿಚಾರ. ಕಬ್ಬನ್ ಪಾರ್ಕ್ ಹಾಳಾಗುತ್ತೆ, ಲಾಲ್ಬಾಗ್ ಹಾಳಾಗುತ್ತೆ. ಬೆಂಗಳೂರಿಗೆ ಗಾಳಿಯನ್ನು ಕೊಡ್ತಾ ಇರೋದು, ಬೆಂಗಳೂರು ನಿಂತಿರೋದು ಲಾಲ್ಬಾಗ್ನ ಬಂಡೆ ಮೇಲೆ ಅಂತ ಎಲ್ಲರೂ ಕೂಡ ಮಾತನಾಡುವಂತಹ ಪ್ರಯತ್ನ ಮಾಡಿದರು. ಅನೇಕ ಜನ ಪರಿಸರ ಹೋರಾಟಗಾರರು ಕೂಡ ಸರ್ಕಾರದ ಈ ತಿದ್ದುಪಡಿ ವಿರುದ್ಧ ಆಕ್ರೋಶವನ್ನೆಲ್ಲ ಹೊರಹಾಕಿದ್ರು. ಈ ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ, ಅದಕ್ಕೆ ಕಾನೂನಾತ್ಮಕವಾಗಿ ಒಂದು ತಿದ್ದುಪಡಿ ಮಾಡಿ ಈ ರೀತಿಯಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಿಜೆಪಿಯ ಆರೋಪ. ಇದರ ಭಾಗವಾಗಿ ಇವತ್ತು ಸಂಸದ ತೇಜಸ್ವಿ ಸೂರ್ಯ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂತಹ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನಾವು ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥ ಈ ಕಾನೂನನ್ನ ತಿರಸ್ಕಾರ ಮಾಡಬೇಕು, ಇದನ್ನ ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಈ ನಿಯೋಗದಲ್ಲಿ ಹಿರಿಯ ಪರಿಸರವಾದಿಗಳು, ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಂಥ, ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕು, ಲಾಲ್ಬಾಗು, ಬೆಂಗಳೂರಿನ ಬಯೋ ಪಾರ್ಕ್ಗಳು, ಇದನ್ನ ಉಳಿಸೋದ್ರಲ್ಲಿ, ಬೆಳೆಸೋದ್ರಲ್ಲಿ ತಮ್ಮ ಇಡೀ ಜೀವನದ ಸಾಧನೆ ಮಾಡಿರುವಂಥ ಯಲ್ಲಪ್ಪ ರೆಡ್ಡಿಯವರು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ತಮ್ಮ ಇಡೀ ಜೀವನದ ಸೇವೆಯನ್ನು ಸಲ್ಲಿಸಿದಂಥ, ಪ್ರಾಮಾಣಿಕತೆಗೆ, ದಕ್ಷತೆಗೆ ಮತ್ತೊಂದು ಹೆಸರಾಗಿದ್ದಂಥ ಹಿರಿಯ ಅಧಿಕಾರಿಗಳಾಗಿದ್ದಂಥ ರವೀಂದ್ರ ಸರ್ ಕೂಡ ಈ ಡೆಲಿಗೇಷನ್ ಅಲ್ಲಿ ಬಂದಿದ್ದಾರೆ. IASC ಪ್ರೊಫೆಸರ್ ಆಗಿರುವಂಥ ಪ್ರೊಫೆಸರ್ ಆಶೀಶ್ ವರ್ಮಾ ಅವರ ಟೆಕ್ನಿಕಲ್ ಸ್ಟಡೀಸ್ಗಳ ಆಧಾರದ ಮೇಲೆ ಬರೆದಿರುವಂಥ ರಿಪೋರ್ಟ್ನ ತೆಗೆದುಕೊಂಡು ಬಂದು ಗವರ್ನರಿಗೆ ಕೊಟ್ಟಿದ್ದಾರೆ. ದಕ್ಷತೆಗೆ, ಪ್ರಾಮಾಣಿಕತೆಗೆ ಹೆಸರಾಗಿದ್ದಂಥ, ಬೆಂಗಳೂರು ನಗರದ ಕಮಿಷನರು ಆಗಿದ್ದಂಥ, IPS ಅಧಿಕಾರಿಯಾಗಿದ್ದಂಥ ಭಾಸ್ಕರ್ ರಾವ್ ಅವರು ಕೂಡ ಈ ನಿಯೋಗದಲ್ಲಿ. ಇನ್ನು ಸತ್ಯ ಅವರು, ದೇವರೇ ಅವರು, ನಮ್ಮ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ನ ನಾಯಕರುಗಳಾಗಿರುವಂಥ ನಮ್ಮ ಉಮೇಶ್ ಅವರು, ಸ್ಯಾಂಕಿ ಟ್ಯಾಂಕ್ನ ವಿನೋದ್ ಅವರು, ನಮ್ಮ ಸ್ಯಾಂಕಿ ಟ್ಯಾಂಕ್ನಲ್ಲಿ, ಯಾಕೆಂದ್ರೆ ಈ ಟನಲ್ ರೋಡ್ನ ಎಂಟ್ರಿ ಒಂದ್ ಕಡೆ ಲಾಲ್ಬಾಗು, ಇನ್ನೊಂದ್ ಕಡೆ ಸ್ಯಾಂಕಿ ಟ್ಯಾಂಕ್, ಎರಡನ್ನೂ ಕೂಡ ನುಂಗಕ್ಕೆ ಹೊರಟಿರುವಂತಹ ಪ್ರಾಜೆಕ್ಟ್ ಇದು. ಸ್ಯಾಂಕಿ ಟ್ಯಾಂಕ್ನ ವಾಕಿಂಗ್ ಅಸೋಸಿಯೇಷನ್, ಅಲ್ಲಿನ ಜೈಕುಮಾರ್ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ಇನ್ನೂ ಬಹಳಷ್ಟು ಜನ ಹಿರಿಯರು ಗವರ್ನರ್ನ ಮೀಟ್ ಮಾಡಿ ನಾವಿವತ್ತು ಮನವಿ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ 3 ವಿಷಯ. ಮೊದಲನೇದು, ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬೆಂಗಳೂರಿನ, ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಣ್ಬಿಟ್ಟಿದೆ. 5% ಅಂತಂದ್ರೆ ಲಾಲ್ಬಾಗ್ನ 12 ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ.
ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಳಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿ. ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂಥ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನಾವು ಅದನ್ನ ಡೈವರ್ಟ್